ಕಾಲವು ಶ್ರಮಿಸಿತು. ದೇವತೆಗಳ ಮನೋಭಿಷ್ಟವಾದ ಮರೆಯನ್ನು ಪರಶಿವನಿಗೆ ತಿಳಿಸಲು ಅನುಜ್ಞೆಯಾಗಿತ್ತು. ತಿಳಿಸಿದನು. ಆದರೂ ಆ ಪರಶಿವನ ಇನ್ನು ಬಾರಲಿಲ್ಲವಲ್ಲ. ಕ್ಷತ್ರಿಯದ ಪೂಜೆಯು ಶ್ರಮಿಸುತ್ತಿರುವುದು. ಅದ್ಯಾಕೆ ತಡ ಮಾಡಿದನು ಪರಶಿವನ ಬ್ರಹ್ಮದೇವ? ದಕ್ಷಮಿತ್ರ, ಬರುವನು ಆ ಭೂತೇಶನು ಸ್ವಲ್ಪ ಕಾಲದಲ್ಲಿ. ಅದರಲ್ಲಿ ಆ ದಕ್ಷ ಬ್ರಹ್ಮನೇಕ ಇನ್ನು ಬಾರಲೇ ಇಲ್ವಲ್ಲ. ಬ್ರಹ್ಮದೇವ, ದಕ್ಷನು ಕಾರಣವಾಗಿ ಸಮಯವಿದೆ ಎಂದು ನನ್ನನ್ನು ಕಳಿಸಿರುವನು. ಸತ್ರ ಪೂಜೆಗೆ ಪೂಜ್ಯರನ್ನು ಆಲೋಚಿಸುವಾಗ ವಿವೇಕದಿಂದ ಯೋಚಿಸಬೇಕೆಂದು ಹೇಳಿ ಕಳಿಸಿರುವನು. ದಕ್ಷಮಿತ್ರ, ಕಾಲದಲ್ಲಿ ವಸಂತವು, ವಿದ್ಯಾಜಾಲದಲ್ಲಿ ಕವಿತ್ವವು, ಗಜವೈಲಾಳಿನಲ್ಲಿ ಮಹೇಂದ್ರನು, ಬಿಲ್ಲಾಳಿನಲ್ಲಿ ಮನ್ಮಥನು, ದೈವದಲ್ಲಿ ಸೂರಧಾರನ ಎಂದು ಆ ವೇದಗಳು ಕೈ ಎತ್ತಿ ಸಾರುತ್ತವೆ. ಆದ್ದರಿಂದ ಆ ಪರಶಿವನ ಈ ಸತ್ಯಯಾಗಕ್ಕೆ ಪೂಜ್ಯರನ್ನು. ಆದರೂ ದಕ್ಷನು ಇಲ್ಲಿ ನೆರೆದಿರುವ ಎಲ್ಲಾ ದೇವತೆಗಿಂತಲೂ ಹಿರಿಯವನು ಮತ್ತು ವಜ್ರಸರಿಯಾಗಿ ಪರಶಿವನ ಪತ್ನಿಗೆ ತಂದೆಯಾಗಿರುವನು. ದಕ್ಷಮಿತ್ರ, ದೇವರನ್ನು ರೂಪೋದ್ಧಾರವಾಗಿ ತಿದ್ದಿದ ಆ ಶಿಲ್ಪಿಯು ಆ ದೈವಕ್ಕೆ ಜೀವ ಕಳೆಯನ್ನು